ಈ ಒಂದು ಕತೆ ಕೇಳಿದಾಗ ಅವರೇ ನನಗೆ ಉತ್ತೇಜನ ಮಾಡಿದ್ರು. ಅಪ್ಪ ಇದೊಂದು ಮಾಡೋಣ ಈ ಸಿನಿಮಾ, ಮತ್ತೊಂದು ಮೈಲಿಗಲ್ಲಾಗುತ್ತೆ ನಮಗೆ ಅಂತ ಹೇಳಿ ಹೇಮಂತ್ ಗೌಡ ಅವರು ಹೇಳಿದ ಮೇಲೆ ನಾನು ಜಡೇಶ್ ಅವರು ಈಗಾಗಲೇ ನೀವು ತಮಗೆ ಗೊತ್ತಿದೆ, ಕಾಟೇರ ಅಂತ ಒಂದು ಸಿನಿಮಾಕ್ಕೆ ಅವರೇ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದರು ಅಂತೇಳಿ. ನನಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಅವರ ಒಂದು ಏನು 100 ಡೇಸ್ ಫಂಕ್ಷನ್ 50 ಡೇಸ್ ಫಂಕ್ಷನಲ್ಲಿ ದರ್ಶನ್ ಸರ್ ಅವರು ಕರೆದ್ಬಿಟ್ಟು ವೇದಿಕೆ ಮೇಲೆ ಕರೆದ್ರು. ಇದಕ್ಕೆ ಮೇಯ್ನು ಕತೆಗಾರ ಇವರಪ್ಪ ಅಂತೇಳಿ ಹೇಳಿದಾಗ ನನಗೂ ಅವತ್ತೆಲ್ಲ ಒಂದು ಕಡೆ ಖುಷಿ ಆಯಿತು. ನೋಡಿದಾಗ ಮನೆಗೆ ಬಂದ್ರಲ್ಲ, ಮನೆಗೆ ಬಂದಾಗ ಆಯ್ತಪ್ಪ ಮಾಡೋಣ, ನೋಡೋಣ ಕತೆ ಕೇಳು ಅಂತ ಹೇಳಿದೆ. ಮಗರು ಒಪ್ಕೊಂಡ್ರು, ನಮಗೂ ಕತೆ ಇಷ್ಟ ಆಯಿತು, ಮಾಡಿದ್ವಿ ಮೇಡಮ್, ಮಾಡ್ತಾಯಿದ್ವಿ. ಪ್ರೊಡ್ಯೂಸರ್ಸ್ ಅಂದರೆ ಮಗನ್ನ ಹೀರೋ ಆಗಿ ಲಾಂಚ್ ಮಾಡ್ತಾರೆ, ಬಟ್ ಅವ್ರು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು. ಈ ಆಲೋಚನೆ ಹೇಗೆ ಅಂತ? ಇಲ್ಲ, ಯಾಕಂದರೆ ಇವಾಗಿನ ಜನ್ರೇಷನ್ಗೆ ಹೀರೋ ನಾನು ಆಗಬೇಕು ಅಂದರೆ ನಾನು ಹೆಂಗಿರಬೇಕು ಅಂತ ಅವ್ರು ಅನ್ಕೊಂತಾರೆ, ಗೊತ್ತಿರುತ್ತೆ ಅವ್ರಿಗೆ. ನನ್ನ ಮಗ ಹೀರೋ ಆಗಲ್ಲ, ನಾನು ನಿರ್ಮಾಪಕನಾಗಿ ನಾನು ನಿಮ್ಮ ನಿಟ್ಟಿನಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಕತೆ ಕೇಳಿ ಇವತ್ತು ಯಾವುದೇ ಒಂದು, ಈಗಾಗಲೇ ನಾನು ಹೇಳಿದೆ ನಿಮ್ಗೆ, ಸುಮಾರು ಸಿನಿಮಾಗಳ ಇದು ಕತೆಗಳನ್ನ ಹೇಳಕ್ಕೆ ಬಂದರು ನಿರ್ದೇಶಕರು. ನಾವೆಲ್ಲೂ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಕೆಲವೊಂದು ಚೂಸ್ ಮಾಡಿದ್ವಿ 2-3 ಕತೆ, ಅದು ಮಾಡೋಕ್ಕಾಗಲಿಲ್ಲ. ಇದನ್ನು ಅವರೇ ಇದನ್ನು ಮಾಡಲೇಬೇಕು ಪಾಪ, ಮಾಡೋಣ ಅಂಥೇಳಿ ಮಾಡಿದ್ರು ಮೇಡಮ್. ಅದಕ್ಕೆ ಅವರೇ ನಿರ್ಮಾಪಕರು. ಇದ್ರ ಬಗ್ಗೆ ನೀವು ನನಗಿಂತ ಜಾಸ್ತಿ ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ. ಈ ದುನಿಯಾ ವಿಜಯ್ ಅವ್ರ ಜೊತೆಗೆ ನಿಮ್ಮ ಒಡನಾಟ ಜೊತೆಗೆ ಈ ಸಿನಿಮಾದಲ್ಲಿ ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ? ಮೇಡಮ್, ನಾನು ಆ ಥರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ನಾನು ಬೆಳಿಗ್ಗೆ 6 ಗಂಟೆಗೆ, ಇದು ನೈಟ್ ಎಪಿಸೋಡ್ ನಮ್ಮದು ಮೇಡಮ್, ಕ್ಲೈಮ್ಯಾಕ್ಸ್ ಫೈಟಲ್ಲಿ ಒಬ್ಬ ಹೀರೋ ಬಂದರೆ ಕ್ಯಾರವ್ಯಾನಲ್ಲೇ ಜಾಸ್ತಿ ಇರೋದು, ಆದರೆ ಇವ್ರು ಆಗಲ್ಲ. ನೀವು ನಂಬಲ್ವೋ, ನಮ್ಮದು ಕ್ಲೈಮ್ಯಾಕ್ಸ್ ಫೈಟಲ್ಲಿ ಡೂಪ್ ಸಹ ಹಾಕ್ಸ್ಕೊಂಡಿಲ್ಲ, ಇವರೇ ಮಾಡ್ದಂಥದ್ದು. ಇವತ್ತು ಪ್ರತಿಯೊಂದು ಸೀಕ್ವೆನ್ಸು ಮಾಡಿಬಿಟ್ಟು ಬಂದು ಅವರೇ ಮಾನಿಟರ್ ನೋಡಿಬಿಟ್ಟು ಇನ್ನೊಂದು ಸತಿ ಮಾಡಲ, ಆ ಥರ ಡೆಡಿಕೇಶನ್ ಮನುಷ್ಯ ಮೇಡಮ್. ನಿಜವಾಗ್ಲೂ ಇದು ಕನ್ನಡದಲ್ಲದ ತಮಿಳಿನಲ್ಲಿದ್ದರೆ ಸೆಕೆಂಡ್ ರಜನಿಕಾಂತ್ ಇವರೇ ಮೇಡಮ್, ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ವಿಜಯ್ ಸರ್ಗೂ ರಜನಿಕಾಂತ್ ಅಂದ್ರೆ ತುಂಬ ಇಷ್ಟ. ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ, ಬೇರೆ ಯಾರನ್ನೂ ಫಾಲೋ ಮಾಡ್ತಿಲ್ಲ ಅವರು. ಅಲ್ಲ, ನಾನು ಹೇಳ್ದನಲ್ಲ, ಇವತ್ತು ತಮಿಳ್ನಲ್ಲೇನಾದರೂ ಇವರಿದ್ದರೆ 2ನೇ ರಜನಿಕಾಂತ್ ಅವರು. ಆ ಒಂದು ಪರ್ಫಾರ್ಮೆನ್ಸು, ಡೆಡಿಕೇಶನ್ಸು. ಇವತ್ತು ನೋಡಿ, ಮತ್ತೊಂದು ತಮಿಳಲ್ಲಿ ಸಿನಿಮಾ ಮಾಡ್ತಾರೆ, ತೆಲುಗಿನಲ್ಲಿ ಸಿನಿಮಾ ಮಾಡ್ತಾರೆ. ಇವತ್ತು ಒಂದು ಅವ್ರಿಗೆ ಬಾಡಿ, ನಮ್ಮ ಸಿನಿಮಾ ಮಾಡಿದ ನಂತರ ಈಗ ಬೇರೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಒಂದು ಇದು ಮಾಡ್ಕೊತಾರೆ ಮೇಡಮ್. ಸರ್, ಇವರು ದರ್ಶನ್ ಅವರು ಫಿಟ್ನೆಸ್ ಅನ್ನುವಂಥದ್ದು ಬಂದಾಗ ಯಾವ ರೀತಿ ಅವರು ತಮ್ಮ ಬಾಡಿನ ಫುಲ್ ನ್ಯೂಟ್ರಲ್ ಇರ್ಬೋದು ಅಥವಾ ಯಾವ ರೀತಿ ಬೇಕು ಆ ರೀತಿ ದಂಡಿಸ್ತಿದ್ರ? ಹೌದು, ಅವರು ಅಷ್ಟೇ ಮೇಡಮ್. ಇವತ್ತು ನೀವು ನೋಡಿದ್ದೀರ, ಹಿಂದೆ ಸಂಗೊಳ್ಳಿ ರಾಯಣ್ಣಂಗೆ ಯಾವ ಥರ ಬೇಕು, ಪ್ರತಿಯೊಂದು ಸಿನಿಮಾಕ್ಕೂ ಆ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಇದ್ದಾಗ ಅವ್ರೂ ಸಹ ಜಿಮ್ ಅನ್ನೋದು ಯಾವುದೇ ಕಾರಣಕ್ಕೆ ಅವ್ರು ಎಲ್ಲೇ ಹೋದ್ರೂ, ಬೇರೆ ಹೊರ ರಾಜ್ಯಗಳಿಗೆ ಹೋಗಲಿ ಅಥವಾ ಬೇರೆ ಸ್ಟೇಟ್ಗೆ ಇದಕ್ಕೆ ಹೋದಾಗ್ಲೂ, ಜಿಲ್ಲಾವಾರು ಇದಕ್ಕೆ ಶೂಟಿಂಗ್ ಹೋದಂಥ ಸಂದರ್ಭದಲ್ಲಿ ಜಿಮ್ಮಿರೋ ರೂಮೇ ಮಾಡ್ಕೊತಾ ಇದ್ದವರು. ಡೆಡಿಕೇಶನ್ ಮಾಡ್ತಾಯಿದ್ರು. ಅವರು ಒಂದು ಕುದುರೆನ ಸಾರಥಿಯಲ್ಲಿ ಸಿನಿಮಾದಲ್ಲಿ ಬಳಸಿದ್ರ ಹೇಗೆ ಸರ್? ಹೌದು ಮೇಡಮ್, ಬಳಸಿದ್ವಿ. ಆ ಕುದುರೆ ಸ್ವಲ್ಪ ಸತ್ತೋಯ್ತು. ಯಾಕಂದರೆ ವಾತಾವರಣ ಪಾಂಡಿಚೇರಿನಲ್ಲಿ ಹೆವಿ ಬಿಸಿಲು ಮೇಡಮ್. ಇಲ್ಲಿಗೂ ಅಲ್ಲಿಗೂ ಸುಮಾರು ಒಂದು 10 ಡಿಗ್ರಿ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ ಒಂದು ಬಿಸಿಲು ತಾಳಲಾರ್ದೆ ಅದು ಸತ್ತೋಯ್ತು. ಅವತ್ತು ಸಾರಥಿ ಸಿನಿಮಾ ಬಜೆಟ್ ಈಗ ಆಲ್ರೆಡಿ ಹೇಳಿದ್ದೀರಾ ನೀವು. ಬಜೆಟ್ ಎಷ್ಟಾಗಿತ್ತು, ಆದರೆ ಕಲೆಕ್ಷನ್ ಓವರ್ ಆಲ್ ಎಷ್ಟು ಬಂದಿತ್ತು? ಅಲ್ಲ, ಕಲೆಕ್ಷನ್ ಎಷ್ಟಾಗಿದ್ದಕ್ಕಿಂತ ನನಗೇನು ಲಾಸ್ ಆಗಿಲ್ಲ, ತೊಂದರೆ ಆಗಿಲ್ಲ ಮೇಡಮ್. ಚೆನ್ನಾಗಾಯ್ತು. ಬಜೆಟ್ ಹಾಕಿದ್ದಕ್ಕಿಂತ ಹೆಚ್ಚಾಗಿ ಲಾಭ ಪಡ್ಕೊಂಡು ಪರವಾಗಿಲ್ಲ ಮೇಡಮ್, ಚೆನ್ನಾಗಾಯ್ತು. ಕೊನೆಯದಾಗಿ ಒಂದು ಲಾಸ್ಟ್ ಕ್ವಶನ್ ಏನಂದರೆ, ದರ್ಶನ್ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಫೋಟೋ ವೈರಲ್ ಆಗುತ್ತೆ ಸರ್. ಫುಲ್ ತಲೆ ಎಲ್ಲ ಬೋಳಿಸ್ಕೊಂಡಿರೋವಂಥದ್ದು, ನೀವು ನೋಡಿದಿರೋ ಇಲ್ವೋ? ತಲೆ ಬೋಳಿಸ್ಕೊಂಡಿರೋಂಥ ಒಂದು ಫೋಟೋ ವೈರಲ್ ಆಗಿದೆ. ಅಂದರೆ ಸಿನಿಮಾದಲ್ಲಿ ಒಂದು ಹೀರೋ ಆಗಿ ಕಾಣಿಸ್ಕೊಳ್ತಾರೆ, ಆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಒಂದು ಗತ್ತಿರ್ಬೋದು. ಆದರೆ ರಿಯಲ್ ಲೈಫಲ್ಲಿ ಆ ಹೀರೋ ಆಗೇ ಇರೋಕ್ಕಾಗೋದಿಲ್ಲ, ಅವ್ರ ಪರ್ಸ್ನಲ್ ಲೈಫ್ ಅನ್ನೋವಂಥದ್ದು ಇರುತ್ತೆ. ಅದನ್ನು ಟ್ರಾಲ್ ಮಾಡ್ತಿರೋವಂಥದ್ದು, ದರ್ಶನ್ ಅವ್ರ ಲುಕ್ ನೋಡಿ ವಿಗ್ ಹಾಕೋತಾರೆ, ಈ ರೀತಿ ಎಲ್ಲ ಒಂದು ಹೀರೋನ ಕೆಟ್ಟದಾಗಿ ಬಿಂಬಿಸಿದಾಗ. ಮೇಡಮ್, ನಾನು ಈಗಾಗಲೇ ಹೇಳಿದೆ, ನಾನು
ಮನುಷ್ಯ ಕೆಳಗೆ ಬಿದ್ದಾಗ ಹಳಗೊಂದು ಕಲ್ಲು ಅಂತಾರೆ. ಯಾರೂ ಆ ಥರ ಮಾಡಬಾರ್ದು ಮೇಡಮ್. ಇವತ್ತು ಇವೆಲ್ಲ ಕ್ಷಣಿಕ, ಬರ್ತದೆ ಹೋಗ್ತದೆ, ಆಗಬಾರ್ದಾಯಿತು, ಇನ್ಸಿಡೆನ್ಸ್ ಆಗಿದೆ. ನಾಳೆ ದಿವಸ ಬಂದಾಗ ಅವರೇ ಮೇಲ್ಮಟ್ಟಕ್ಕಿಂತ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ನಾವು ಅವನ್ನೆಲ್ಲ ಮಾಡಬಾರ್ದು. ಯಾರೇ ಇರಾಗಲಿ, ದರ್ಶನ್ ಅಂತಲ್ಲ, ನಾಟ್ ಓನ್ಲಿ ದರ್ಶನ್, ಯಾರ ಬಗ್ಗೆನೂ ಅಷ್ಟೇ. ಇವತ್ತು ನಾವೇನು ಅನ್ಬೇಕು, ಈಗಾಗಲೇ ನಾವು ನಮ್ಮ ಇಂಡಸ್ಟ್ರಿನಲ್ಲಿ ಅಪ್ಪು ಸಾರ್ ಕಳ್ಕೊಂಡಿದ್ದೀವಿ. ಈಗ ಇವರು ಹೋದರೆ ಎಷ್ಟು ಲಾಸ್ ಮೇಡಮ್ ಇಂಡಸ್ಟ್ರಿಗೆ. ಇವತ್ತು 500-600 ಕುಟುಂಬಗಳು ಜೀವನ ಮಾಡ್ತವೆ. ವರ್ಷಕ್ಕೊಂದು ಪಿಕ್ಚರು 2 ಪಿಕ್ಚರು ಮಾಡಿದ್ರೆ ಅದಕ್ಕೆ ಎಷ್ಟು ಲಾಸ್. ಇವತ್ತು ಇಂಡಸ್ಟ್ರಿಗೆ ತುಂಬ ಹೊಡೆತ ಮೇಡಮ್. ನಾನಿಷ್ಟೇ ಹೇಳೋದು, ಬೇಗ ಇದು ಮುಗೀಲಿ. ಈ ಕೋರ್ಟ್ ಕಟ್ಟಕಟ್ರೆಯಲ್ಲೇ ಇದೆ, ನಾವೇನು ಮಾತಾಡೋಕ್ಕೆ ಬರಲ್ಲ ಅದ್ರ ಬಗ್ಗೆ. ಹೊರ ಬರಲಿ ಅಂತ ಒಂದು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.